ನೂರು ದೇವರ ಊರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಸೂದನ್. ಒಂದು ಸಣ್ಣ ಹಳ್ಳಿಯಲ್ಲಿ ಎಷ್ಟು ದೇಗುಲಗಳಿರಬಹುದು? 1, 2, ಹೆಚ್ಚು ಅಂದರೆ 10. ಆದರೆ ಇಲ್ಲೊಂದು ಗ್ರಾಮ ಇದೆ, ಅದು 100 ದೇವರ ಊರು ಅಂತಲೇ ಕರೆಸಿಕೊಂಡಿರೋ ಊರು. ಆ ಊರು ದೇವರನ್ನು ನಂಬಿದ ಜನರನ್ನು ಯಾವತ್ತೂ ಕೈ ಬೀಸಿ ಕರೆಯುತ್ತೆ. ಅಷ್ಟಕ್ಕೂ ಈ ಗ್ರಾಮ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಜನ ಬೇರೆ ಊರುಗಳಿಗೆ ಹೋಗೋದು ಸಾಮಾನ್ಯ. ಆದರೆ ಈ ಗ್ರಾಮದಲ್ಲಿ ಎಲ್ಲ ರೀತಿಯ ದೇವಾಲಯಗಳು ಇವೆ. ದೇವಾಲಯಗಳ ತೊಟ್ಟಿಲೆ ಹಿಂದೆ ಖ್ಯಾತ ಪಡೆದಿದೆ ಈ ಗ್ರಾಮ. ಹಾಗಾದರೆ ಬನ್ನಿ, ಈ ಗ್ರಾಮದಲ್ಲಿ ಯಾವೆಲ್ಲ ದೇವಾಲಯಗಳಿದ್ದಾವೆ, ಹೇಗಿದ್ದಾವೆ ಅಂತ ನೋಡ್ಕೊಂಬರೋಣ. ಹೌದು, ಇಲ್ಲಿ ಹೆಜ್ಜೆಗೊಂದು ದೇಗುಲ ಕಣ್ಣಿಗೆ ಕಾಣುತ್ತೆ. ಯಾವ ಊರಲ್ಲೂ ಕಾಣದೇ ಇರೋ ದೇವರನ್ನ ನೀವು ಇಲ್ಲಿ ಕಾಣಬಹುದು. ಅಷ್ಟಕ್ಕೂ ಈ ಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸುಗಟೂರು. ಈ ಗ್ರಾಮದಲ್ಲಿ ಬರೋಬ್ಬರಿ 110 ದೇವಾಲಯಗಳಿವೆ. ಗಂಗರು, ಚೋಳರು, ರಣಬೈರೇಗೌಡ ಹಾಗೂ ಪಾಳೆಗಾರರ ಕಾಲದಿಂದ ಪ್ರತೀತಿಯಲ್ಲಿರುವ ದೇವಾಲಯಗಳು ಇಲ್ಲಿವೆ. ಇತಿಹಾಸದಲ್ಲಿ 101 ದೇವಾಲಯಗಳ ಊರು ಎನಿಸಿಕೊಂಡಿದ್ದ ಈ ಹಳ್ಳಿ ಈಗ 110 ದೇಗುಲಗಳ ನಿರ್ಮಾಣದಲ್ಲಿದೆ. ಹೀಗಾಗಿ ದೇವರನ್ನ ನಂಬಿದ ಜನ ದೂರ ದೂರುಗಳಿಂದ ಇಲ್ಲಿಗೆ ಭೇಟಿ ಕೊಡೋದು ಸಾಮಾನ್ಯ. ಇನ್ನೂ ವಿಶೇಷ ಅಂದ್ರೆ ಗಂಗಾ ಚೋಳರ ಕಾಲದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಭಾಗವನ್ನ ಕೈವಾರದ ನಾಡು ಅಂತ ಕರೀತಾ ಇದ್ರು. ಈ ಕೈವಾರ ನಾಡಿಗೆ ಈ ಗ್ರಾಮ ರಾಜಧಾನಿಯಾಗಿತ್ತು ಎಂಬ ಪ್ರತೀತಿ ಇದೆ. ಜೊತೆಗೆ ಈ ಗ್ರಾಮವನ್ನ ಮೊದಲು ಚತುರ್ವೇದ ಮಂಗಳಂ ಹಾಗೂ ಅಗ್ರಹಾರ ಅಂತ ಕರೀಲಾಗ್ತಾ ಇತ್ತು. ಇಲ್ಲಿ ಅಂದಿನ ಕಾಲದಲ್ಲಿ ವಿದ್ವಾಂಸರು ಮಂತ್ರ ಪಡಿಸುವವರೇ ಹೆಚ್ಚಾಗಿದ್ರು ಎನ್ನುತ್ತಾರೆ ಗ್ರಾಮದ ಹಿರಿಯರು. ಪೂರ ಎಲ್ಲ ವೇದಗಳು ಹೇಳೋಂಥವರು, ವೇದಗಳು ಸ್ಫಟನೆ ಮಾಡೋಂಥವರು, ಸಾಹಿತಿಗಳು ಒಳ್ಳೊಳ್ಳೆ ವಿದ್ವಾಂಸರು ಇಲ್ಲಿ ಇದ್ದಂಥ ಸ್ಥಳ. ತದನಂತರ ಇಲ್ಲಿ ಒಬ್ಬ ಪಳ್ಳೆಗಾರ ಬಂದ, ಅವ ಸೊಂಟಪ್ಪ ನಾಯಕ ಅಂತೇಳಿ. ಅವನು ಈ ಊರಿಗೆ ಕೋಟೆ ಇದೆಲ್ಲ ನಿರ್ಮಿಸಿ ಅವನು ಚೆನ್ನಕೇಶ್ವರ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ತದನಂತರ ಕೆಂಪೇಗೌಡ ವಂಶಸ್ಥರು ರಣಬೈರೇಗೌಡನವರು ಕಂಚಿಯಿಂದ ವಿಜಯಪುರಕ್ಕೆ ಬಂದು ವಿಜಯಪುರದಿಂದ ಈ ಸೂಟೂರಿಗೆ ಬರ್ತಾರೆ. ಅವರಲ್ಲಿ ಒಬ್ಬ ತಮ್ಮ ಭದ್ರಪ್ಪ ಅನ್ನೋನು ಭದ್ರನಕೆರೆಯನ್ನು ಕರೆಸ್ತಾನೆ. ತಿರುಗಿ ಅವರು ಜೊತೆಯಲ್ಲೇ ಬಂದ ಸೀತಪ್ಪ ಅನ್ನೋ ಒಂದು ಕುಂಟೆಯನ್ನು ಸಹ ಇವರಲ್ಲಿ ಸೀತಪ್ಪನ ಕುಂಟೆ ಅಂತ ಹೇಳ್ಬಿಟ್ಟು ಒಂದು ನಿರ್ಮಾಣ ಮಾಡ್ತಾನೆ. ಈ ಹಳ್ಳಿಯಲ್ಲಿ ಇರೋದೇ 400 ಮನೆ, ಆದರೆ ದೇಗುಲಗಳ ಸಂಖ್ಯೆ 110. ಸೋಮೇಶ್ವರ, ಚನ್ನಕೇಶವ, ಕರಗದಮ್ಮ, ಚೌಡೇಶ್ವರಿ, ಕದಂಬರಾಯ, ಬಸವಣ್ಣ, ಪಿಳ್ಳಾಂಜನೇಯ, ಸತ್ಯಮ್ಮ, ಮಾರಮ್ಮ, ಸಪ್ಪಲಮ್ಮ, ಹೀಗೆ ದೇವರುಗಳ ಹೆಸರುಗಳು ಸಾಗುತ್ತಾ ಹೋಗುತ್ತೆ. ಇರುವ ಇಷ್ಟೂ ದೇವಾಲಯಗಳ ಪೈಕಿ ದಿನವೂ 50 ರಿಂದ 60 ದೇಗುಲಗಳಲ್ಲಿ ಪೂಜೆ ನಡೆಯುತ್ತೆ. ಇಲ್ಲಿ ಕಳ್ಳೇಶ್ವರನ ದೇವಸ್ಥಾನ ಅಂತಿದೆ. ಆ ದೇವಸ್ಥಾನದಲ್ಲಿ 5 ವರ್ಷಕ್ಕೆ ಒಂದ್ಸಾರಿ ಜಾತ್ರೆ ಮಾಡ್ತಾರೆ. ಭಾಳ ಕಠಿಣವಾಗಿ ಮಾಡ್ತಾರೆ. ಮಾಡಿದ ಸುಮಾರು ಲಕ್ಷ ಜನ ಸೇರುವಂಥ ಸಂಭವನೂ ಇದೆ. ಈ ದೇವಸ್ಥಾನಗಳಲ್ಲಿ ಸುಮಾರು ಸತ್ಯ ಜಾಸ್ತಿ ಇದೆ. ಗ್ರಾಮ ದೇವತೆಗಳ ಸತ್ಯ ಜಾಸ್ತಿ ಇದೆ. ಈ ಕಡೆ ರಾಜರು ಮಹಾರಾಜರ ನಿರ್ಮಿಸಿರುವಂಥ ದೇವಸ್ಥಾನಗಳೇ ಇರೋದು ಇವರಲ್ಲಿ. ಇನ್ನೇನು ಬೇರೆ ಹೊಸದಾಗಿ ಮಾಡಿರೋ ದೇವಸ್ಥಾನಗಳು ಯಾವುದೂ ಇಲ್ಲ. ಇದರಲ್ಲಿ ಮೇನ್ವಾಗಿ ಫಸ್ಟು ಸೃಷ್ಟಿಯಾಗಿರೋ ದೇವಸ್ಥಾನ ಅಂದರೆ ಸೋಮನಾಥೇಶ್ವರ ದೇವಸ್ಥಾನ. ಅದು ಅಮರಶಿಲ್ಪಿ ಜಕಣಾಚಾರ್ಯವರು ನಿರ್ಮಾಣ ಮಾಡಿರೋ ದೇವಸ್ಥಾನ ಅಂತ ಹೇಳ್ತಾರೆ. ಪಾಳೆಗಾರರ ಆಡಳಿತ ಕಾಲದಲ್ಲಿ ಬ್ರಾಹ್ಮಣ ಸಮುದಾಯ ಇಲ್ಲಿ ಹೆಚ್ಚಾಗಿ ನೆಲೆಸಿತ್ತು. ಹೀಗಾಗಿ ಇಲ್ಲಿ ದೇಗುಲಗಳು ಹೆಚ್ಚು ಎನ್ನುವ ಮಾತಿದೆ. ಆದರೆ ತದನಂತರದ ದಿನಗಳಲ್ಲೂ ಈ ಹಳ್ಳಿಯಲ್ಲಿ ಎಲ್ಲಾ ಸಮುದಾಯ ನೆಮ್ಮದಿಯ ನೆಲೆ ಕಂಡಿದೆ. ಇವತ್ತಿಗೂ ಇಲ್ಲಿ ದೇವಾಲಯಗಳ ನಿರ್ಮಾಣ ಮುಂದುವರೆದಿದೆ. ಅದು ಒಂದು ವರ್ಗಕ್ಕೆ ಸೀಮಿತವಾಗದೆ ಎಲ್ಲಾ ವರ್ಗಗಳ ಜನರು ಇಲ್ಲಿ ದೇಗುಲ ನಿರ್ಮಾಣಕ್ಕೆ ಮುಂದಾಗಿರುವುದು ವಿಶೇಷ.
ಸುಗಟೂರಿನಲ್ಲಿ ಶಕ್ತಿ ದೇವತೆಗಳ ಪ್ರಭಾವವೇ ಹೆಚ್ಚಾಗಿದೆ. 110 ದೇವಾಲಯಗಳ ಪೈಕಿ ಪ್ರಮುಖ ಗ್ರಾಮ ದೇವತೆ ಸತ್ಯಮ್ಮ. ಈ ದೇವತೆಗೆ ಪೂಜೆ ಸಲ್ಲಿಸಿದ್ರೆ ಗ್ರಾಮದಲ್ಲಿ ಒಳ್ಳೆಯ ಮಳೆ ಬೆಳೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಸುಗಟೂರಿನಲ್ಲಿ ಶಕ್ತಿ ದೇವತೆಗಳ ಪ್ರಮಾಣವೇ ಹೆಚ್ಚಾಗಿದೆ. ಈ ದೇವತೆಗಳಿಗೆ ಪೂಜೆ ಮಾಡಿದರೆ ಗ್ರಾಮಕ್ಕೆ ಕೆಡಕಾಗುವುದಿಲ್ಲ ಎಂಬ ನಂಬಿಕೆ ಈ ಜನರದ್ದು. ಇದಕ್ಕೋಸ್ಕರನೇ ಈ ದೇವತೆಗಳಿಗೆ ಹೆಚ್ಚಾಗಿ ಪೂಜೆ ಪುನಸ್ಕಾರಗಳನ್ನು ಜನ ಮಾಡ್ತಾರೆ. ದೇವಾಲಯಗಳ ತೊಟ್ಟಿಲು ಎಂದೇ ಖ್ಯಾತಿ ಪಡೆದಿರುವ ಸುಗುಟೂರಿನಲ್ಲಿ ಶಕ್ತಿ ದೇವತೆಗಳ ಪ್ರಮಾಣವೇ ಹೆಚ್ಚಾಗಿದೆ. ಗ್ರಾಮದಲ್ಲಿ ಸತ್ಯಮ್ಮ, ಚೌಡೇಶ್ವರಿ, ಮಾರಮ್ಮ, ಸಪ್ಪಲಮ್ಮ, ಗಂಗಮ್ಮ, ಕಾವೇರಮ್ಮ, ಯಲ್ಲಮ್ಮ, ದೊಡ್ಡಮ್ಮ ಎಂಬಂತೆ ಇನ್ನೂ ಅನೇಕ ಶಕ್ತಿ ದೇವತೆಗಳ ದೇವಾಲಯಗಳಿವೆ. ಎಲ್ಲ ದೇವಾಲಯಗಳಿಗಿಂತ ಹೆಚ್ಚಾಗಿ ಜನ ಭಕ್ತಿಯಿಂದ ಸಡಗರವಾಗಿ ಪೂಜೆ ಪುನಸ್ಕಾರ ಮಾಡುವುದು ಸತ್ಯಮ್ಮ ದೇವರಿಗೆ. ಹೌದು, ಸತ್ಯಮ್ಮ ಸುಗುಟೂರು ಗ್ರಾಮದ ಗ್ರಾಮ ದೇವತೆ. ಪುಂಗನೂರು ದೊರೆಗಳು ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಎಂಬ ನಂಬಿಕೆ ಜನರದ್ದು. ಇನ್ನು ಗ್ರಾಮಕ್ಕೆ ಕೆಡಕಾದ್ರೆ ಇಲ್ಲ ಜಾನುವಾರುಗಳಿಗೆ ಕಾಲುಬಾಯಿ ಸೇರಿದಂತೆ ವಿವಿಧ ಕಾಯಿಲೆಗಳು ಬಂದಾಗ ಈ ದೇವತೆಗೆ 1 ವಾರದ ಕಾಲ ಪೂಜೆ ಮಾಡಿದ್ರೆ ಸಾಕು, ಎಲ್ಲ ಸಮಸ್ಯೆಗಳು ಗ್ರಾಮದಲ್ಲಿ ಮಾಯವಾಗ್ತವಂತೆ. ಜೊತೆಗೆ ಜಾನುವಾರುಗಳಿಗೆ ಬಂದ ಕಾಯಿಲೆಗಳು ಕೂಡ ನಿಯಂತ್ರಣಕ್ಕೆ ಬರುತ್ತೆ ಅಂತೆ. ಹೀಗಾಗಿ ಸತ್ಯಮ್ಮ ಮಾತೆಯ ಮೇಲೆ ಈ ಗ್ರಾಮದ ಜನರಿಗೆ ಎಲ್ಲಿಲ್ಲದ ಪ್ರೀತಿ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಶಕ್ತಿ ದೇವತೆಗಳ ಪ್ರಭಾವ ಹೆಚ್ಚಾಗಿದೆ. ಇಲ್ಲಿ ಮೈನಾಗಿ ಸತ್ಯಮ್ಮ, ಮಾರಮ್ಮ, ಮಗ್ದಮ್ಮ, ಮನ್ಗಂಗಮ್ಮ ಇವರೆಲ್ಲ ಈ ದೇವಸ್ಥಾನಗಳ ಶಕ್ತಿ ಪ್ರಭಾವ ಹೆಚ್ಚಾಗಿದೆ. ನಮ್ಮೂರಲ್ಲೂ ಹಸುಗಳಿಗೆ, ದನಕರುಗಳಿಗೆ ಕಾಲುಬಾಯಿ ಅನ್ನೋ ರೋಗ ಬಂದರೆ ಈ ದೇವಸ್ಥಾನ ಸತ್ಯಮ್ಮ ಅನ್ನೋ ದೇವತೆ ಸತ್ಯ ನಮ್ಮೂರಲ್ಲಿ ಬಹಳ ಕಾಲದಿಂದ ಸೋನು ನಂಬ್ಕೊಂಡು ಬಂದಿದ್ರು. ಆಯಮ್ಮನ ನಿವಾರಣೆ ಮಾಡೋದು ಅಂತ ಹಳೆ ಕಾಲದಿಂದ ಜನರು ಹೇಳ್ಕೊಂಬರ್ತಾ ಇದ್ದಾರೆ. ಆದರೂ ಬಂದ್ರೂ 1 ವಾರ ಸತ್ಯಮ್ಮನಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ. ಇನ್ನು ಉಳಿದಂತೆ ಚೌಡೇಶ್ವರಿ, ಯಲ್ಲಮ್ಮ, ಸಪ್ಪಲಮ್ಮ, ದೊಡ್ಡಮ್ಮ, ಗಂಗಮ್ಮ ದೇವತೆಗಳಿಗೂ ಪೂಜೆ ಮಾಡ್ತಾರೆ. ಇನ್ನು ಸಾಮಾನ್ಯವಾಗಿ ಜನರು ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಬೇರೆ ಗ್ರಾಮಗಳಿಗೆ ಹೋಗಬೇಕು. ಆದರೆ ಸುಗಟೂರಿನ ಜನ ಮಾತ್ರ ತಮ್ಮ ಊರಲ್ಲೇ ಯಾವ ದೇವರಿಗೆ ಬೇಕೋ ಆ ದೇವರಿಗೆ ಪೂಜೆ ಸಲ್ಲಿಸಬಹುದು. ಎಲ್ಲ ದೇವಾಲಯಗಳು ಗ್ರಾಮದಲ್ಲಿರುವುದು ಸಂತಸ ಅಂತಾರೆ ಗ್ರಾಮದ ಮಹಿಳೆಯರು. ಬೇಕಾದಷ್ಟು ದೇವಸ್ಥಾನ ಇದೆ, ನಾವೆಲ್ಲಿ ಹೋಗ್ಬೇಕಾಗಿಲ್ಲ. ನಮ್ಮ ದೇವಸ್ಥಾನ ನಾವೇ ಪೂಜೆ ಬಂದವ್ರಿಗೂ ನಾವು ಮಾಡಿಕೊಡ್ತೀವಿ. ನೂರೊಂದು ದೇವಸ್ಥಾನ ಇದ್ದಾವೆ. ಇಲ್ಲಿ ಶನಿವಾರನ ದೇವಸ್ಥಾನ ಅಂತಂದರೆ ತುಂಬ ಪ್ರಸಿದ್ಧಿ ಅದು. ಇಲ್ಲಿ ಚೌಡೇಶ್ವರಮ್ಮ ದೇವಸ್ಥಾನನೂ ಕಟ್ತಾ ಇದ್ದಾರೆ, ಅದೂ ಚೆನ್ನಾಗಿ ನಡೀತದು. ಸತ್ಯಮ್ಮನ ದೇವಸ್ಥಾನ ಅಂತಂದರೆ ಅದು ತುಂಬ ಪ್ರಸಿದ್ಧಿ. ಅದು ಊರಿಗೆಲ್ಲನೂ ಆಯಮ್ಮನು ಗ್ರಾಮ ದೇವತೆ. ಅದು ಇನ್ನೊಂದು ಕರಗಮ್ಮ ದೇವಸ್ಥಾನ ಐತೆ, ಅದು ಅಷ್ಟೇ. ಎಲ್ಲ ಶಕ್ತಿ ದೇವತೆಗಳು ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ದೇವಸ್ಥಾನಗಳು ಅಷ್ಟೇ. ಇಲ್ಲಿ ಚೆನ್ನಕೇಶ್ವರನ ದೇವಸ್ಥಾನ, ಈಶ್ವರನ ದೇವಸ್ಥಾನ. ಒಟ್ಟಾರೆ
ಒಟ್ಟಾರೆ ದೇವಾಲಯಗಳ ಸಂಗಮ ಸುಗುಟೂರು ಗ್ರಾಮವನ್ನ ಪುರಾತತ್ವ ಇಲಾಖೆಯವರು ಗುರುತಿಸಿ ಐತಿಹಾಸಿಕ ದೇವಸ್ಥಾನಗಳನ್ನ ಅಭಿವೃದ್ಧಿಪಡಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ಈ ಗ್ರಾಮದ ಬಗ್ಗೆ ಹಲವರು ಸಂಶೋಧನೆಗೆ ಮುಂದೆ ಬಂದಿದ್ರು. ಅಧಿಕಾರಿಗಳು ಸಹಕಾರ ನೀಡ್ತಿಲ್ಲ ಅನ್ನೋ ಆರೋಪ ಕೂಡ ಇದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಈ ದೇವಾಲಯಗಳ ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಅನ್ನೋದು ಜನರ ಒತ್ತಾಯ. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಮಂಜು ಜೊತೆ ರವಿಕುಮಾರ್ ವಿ, ಸುವರ್ಣ ನ್ಯೂಸ್. ನೋಡಿದ್ರಲ್ಲ, ಊರು ಒಂದಾದ್ರೂ ದೇವರುಗಳು ಮಾತ್ರ ನೂರಾರು. ಇಲ್ಲಿ ಎಲ್ಲ ದೇವರಿಗೂ ತಪ್ಪದೆ ಪೂಜೆ ನಡೆಯುತ್ತೆ. ಆ ದೇವರುಗಳೇ ಅಲ್ಲಿನ ಸುಗುಟೂರಿನ ನೆಮ್ಮದಿಗೆ ಕಾರಣ ಅನ್ನೋ ಪ್ರತೀತಿ ಇದೆ. ಇದೇ ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.